ಸರ್, ರಾಜ್ಯಪಾಲರ ನೋಟಿಸ್ ವಿಚಾರದಲ್ಲಿ ದುರ್ಬಳಕೆ ಆಗ್ತಿದೆ. ವಿಚಾರವಾಗಿ ಸಿದ್ದರಾಮಯ್ಯರವರು ಎದುರಿದ್ದಾರೆ, ಸ್ವಲ್ಪ ಶೇಕ್ ಆಗಿದ್ದಾರೆ. ಅಶೋಕ್ ಹೇಳಿದ್ ನನಗೆ ಕೇಳಿದ್ರಿ. ಅಶೋಕ ಎದುರ್ಕೊಂಡಿರ್ಬೇಕು. ಅಲ್ಲ, ಆತರ ಆಗಿದೆಯಾ? ಅಲ್ಲಪ್ಪ, ಅಶೋಕ ಎದುರ್ಕೊಂಡಿರ್ಬೇಕು ಅಂತ ಮೊದ್ಲು ಹೇಳ್ರಿ. ಅವ್ರಿಗೆ ಯಾಕೆ ಹೆದರಿಕೆ ಸರ್? ಅವ್ರಿಗೆ ಯಾಕೆ ಹೆದರಿಕೆ ಸರ್? ನನಗೆ ಯಾಕೆ ಹೆದರಿಕೆ? ಕೆಲ್ಮಿ ನನಗೆ ಯಾಕೆ ಹೆದರಿಕೆ? ಕಾನೂನು ರೀತಿ ಅವ್ರು ಮಾಡಿಲ್ಲ, ನಾನು ಯಾಕೆ ಹೆದರ್ಕೋಬೇಕು? ಕಾನೂನು ತಪ್ಪು ಮಾಡಿದ್ರೆ ತಾನೇ ಹೆದರ್ಕೋಬೇಕು. ನಾ ತಪ್ಪೇ ಮಾಡಿಲ್ವಲ್ಲ. ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ದೀರಾ? ಇಲ್ಲ, ರಿಪೋರ್ಟ್ ಬರ್ತಾನೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಂತ ಸಂದರ್ಭದಲ್ಲಿ ಬೆಳವಣಿಗೆಗಳು ಏನಾಗ್ತದೆ? ಅನುಮತಿ ಕೊಟ್ಟಿದ್ದಾರೆ, ಇನ್ನ ಕೊಟ್ಟಿಲ್ವಲ್ಲ. ಕೊಟ್ಟಿಲ್ಲ. ನೋಡಪ್ಪ, ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ನಾನು ಕೆಟ್ಟ ಸಂಪ್ರದಾಯ ಆಗಬಾರ್ದು ಅಂತೇಳಿ ಹೋಗ್ಲಿಲ್ಲ. ನಾನು ನಾಮಿನೇಟ್ ಮಾಡಿದ್ದೆ ಡಿ ಕೆ ಶಿವಕುಮಾರ್ಗೆ ಕ್ಯಾಬಿನೆಟ್ ಮೀಟಿಂಗ್ ಮಾಡಲಿಕ್ಕೆ. ಅವರು ಸೂಕಾಸ್ ನೋಟಿಸ್ ಕೊಟ್ಟಿದ್ರಲ್ಲ, ಅದನ್ನು ಇಟ್ಕೊಂಡು ಚರ್ಚೆ ಮಾಡಿದ್ದಾರೆ. ಸುದೀರ್ಘವಾಗಿ ಚರ್ಚೆ ಮಾಡಿ ಅದು ಕಾನೂನು ಬಾಹಿರ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಆ ನೋಟಿಸ್ ಅನ್ನ ವಿಡ್ರಾ ಮಾಡಬೇಕು. ಮತ್ತೆ ಅಬ್ರಾಮ್ ಒಬ್ಬ ಅವನ ಆಂಟಿಸಿಡೆಂಟ್ಸ್ ನೋಡಿದಾಗ ಅವನೊಬ್ಬ ಬ್ಲ್ಯಾಕ್ ಮೇಲರು. ಅವನ ಕಂಪ್ಲೇಂಟ್ ಮೇಲೆ ನೀವು ಆಕ್ಟ್ ಮಾಡಿರ್ತಕ್ಕಂಥದ್ದು ಕಾನೂನು ಬಾಹಿರವಾಗಿರ್ತಕ್ಕಂಥ ವಿಚಾರ. ಅವನು ಈ ತರದ್ದು ಅನೇಕ ಜನರಿಗೆ ಇಂಥದೇ ನೋಟಿಸ್ ಕಂಪ್ಲೇಂಟ್ಗಳನ್ನು ಕೊಡ್ತಾ ಇದ್ದಾನೆ. ಅದು ಯಾವುದೇ ಅಫೆನ್ಸ್ ಅನ್ನ ನಾನು ಮಾಡಿಲ್ಲ. ಅದರಿಂದ ನೀವು ಯಾಕಂತಂದ್ರೆ ಅವನು 26ನೇ ತಾರೀಕು 26/7/2024 ಕಂಪ್ಲೇಂಟ್ ಕೊಟ್ಟವರು 11:30. ಅವತ್ತೇ ರಾಜ್ಯಪಾಲರು ಫೋಕಸ್ ನೋಟಿಸ್ ಕೊಡ್ತಾರೆ. ಒಂದೇ ದಿನದಲ್ಲಿ ಅಷ್ಟೊಂದು ಕಂಪ್ಲೇಂಟ್ ಅನ್ನ ಲೀಗಲ್ ಮ್ಯಾಟರ್ ಇರ್ತಕ್ಕಂಥದ್ದು. ಎಲೆಕ್ಟೆಡ್ ಗೌರ್ಮೆಂಟ್ ನ ಚೀಫ್ ಮಿನಿಸ್ಟರ್ ನಾನು 136 ಜನ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ ಅಂತ ಸರ್ಕಾರದ ಮುಖ್ಯಮಂತ್ರಿ ನಾನು. ನನಗೆ ನೋಟಿಸ್ ಕೊಡುವಾಗ ಎಲ್ಲ ಕಾನೂನೆಲ್ಲ ಕೂಲಂಕಷವಾಗಿ ನೋಡಬೇಕಾಗಿತ್ತು. ಏನೂ ನೋಡಿಲ್ಲ, ಆತಾತರವಾಗಿ ಮಾಡಿದ್ದಾರೆ.